ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸು ವ್ಲಾಗ್ಸ್. ಕುಕ್ಕರಲ್ಲಿ ಕ್ವಿಕ್ಕಾಗಿ ಬದನೆಕಾಯಿ ಮಸಾಲೆನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ಸಾಂಬಾರನ್ನು ರೆಡಿ ಮಾಡಿಕೊಂಡ್ರೆ ನೀವು ಚಪಾತಿ, ಮುದ್ದೆ, ವೈಟ್ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಯಾವುದೇ ಸಾಂಬಾರು ತಿಂದ್ರೂ ಬಾಯಿಗೆ ರುಚಿ ಬರ್ತಾ ಇಲ್ಲ ಅನ್ನೋರು ಈ ರೀತಿಯ ಸಾಂಬಾರನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ತಾ ಇರ್ತೀರ, ಅಷ್ಟೊಂದು ರುಚಿಯಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಸಾಂಬಾರು ಮಾಡಿದ್ರೂ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಮಸಾಲೆ ಸಾರಂತೂ ಮಾಡಿಕೊಂಡ್ರೆ ಬಾಯಿಗೆ ಒಂದು ಹೊಸ ರುಚಿಯನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಮೀಡಿಯಮ್ ಸೈಜ್ ಇರ್ತಕ್ಕಂಥ ಬದನೆಕಾಯಿಯನ್ನು ಮೊದಲಿಗೆ ಶುದ್ಧವಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ, ಚಕ್ಕೆ, ಲವಂಗ ಹಾಗೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಧನಿಯಾನ ಹುರಿದು ಸೇರಿಸ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕಡಲೆಕಾಯಿ ಬೀಜನ ಸಹ ಹುರಿದು ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ತುಂಡು, 1 ಸ್ಪೂನಷ್ಟು ಹುರಿಗಡಲೆ, ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಳ್ಳಿ. ಒಂದು 10 ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಂಡು ನಾಟಿ ಟೊಮೊಟೊವನ್ನು ಶುದ್ಧವಾಗಿ ತೊಳೆದು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿಣ ಪುಡಿ, ಕೊತ್ತಂಬರಿ ಹಾಗೆ ಪುದೀನಾನ ಶುದ್ಧವಾಗಿ ತೊಳೆದು ಇದರಲ್ಲಿ ಸೇರಿಸ್ಕೋಬೇಕು. ಇವಾಗ ನಾನು ಮಸಾಲೆ ಜೊತೆ ಕಲ್ಲುಪ್ಪನ್ನು ಸೇರಿಸ್ಕೊಂಡು ರುಬ್ಕೊತೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮೊದಲಿಗೆ ಇದನ್ನು ನುಣ್ಣಗೆ ಪೇಸ್ಟ್ ಬಂದುಬಿಡೋಣ. ನಂತರ ಇದಕ್ಕೆ ಸಾಂಬಾರು ಪುಡಿ ಹಾಗೆ ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ 1.5 ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಕಲರ್ಗೋಸ್ಕರ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಬಂದುಬಿಡೋಣ. ಇವಾಗ ಮಸಾಲೆ ರೆಡಿಯಾಗಿದೆ. ಬದನೆಕಾಯಿಯನ್ನು ನೀಟಾಗಿ ಇನ್ನೊಂದು ಸತಿ ತೊಳ್ಕೊಬಂದು ಇದನ್ನು 4 ಭಾಗವಾಗಿ ಕಟ್ ಮಾಡ್ಕೊಳ್ಳೋಣ. ನಾವು ಎಣ್ಣೆ ಬದನೆಕಾಯಿಗೆ ಯಾವ ರೀತಿ ಕಟ್ ಮಾಡ್ಕೊತೀವೋ ಸೇಮ್ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಈ ಬೇಸಿಗೆ ಕಾಲದಲ್ಲಿ ಸುಮಾರು ಹೊತ್ತು ಒಲೆ ಮುಂದೆ ನಿಂತು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಬಿಸಿ ಹೆಚ್ಚಾಗಿರುತ್ತೆ. ಕುಕ್ಕರಲ್ಲಿ ಮಾಡಿಕೊಂಡ್ರೆ ಪಟ ಅಂತ ಬೇಗನೆ ಸಾಂಬಾರನ್ನು ರೆಡಿ ಮಾಡ್ಕೋಬಹುದು. ಇವಾಗ ಎಲ್ಲ ಬದನೆಕಾಯಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ಸಹ ಸೇರಿಸಿಟ್ಕೋಬಹುದು. ಕಪ್ಪಗಾಗ್ಬಿಡುತ್ತೆ. ಇಲ್ಲ ಅಂದರೆ ನಾವು ಕ್ವಿಕ್ಕಾಗಿ ರೆಡಿ ಮಾಡ್ಕೊತೀವಿ ಅಂದರೆ ಹಾಗೆ ಕಟ್ ಮಾಡಿಕೊಂಡು ಬೇಗ ಮಸಾಲೆನ ಇಟ್ಕೊತಾ ಇದ್ದೀನಿ. ಬದನೆಕಾಯಿ ತುಂಬ ಮಸಾಲೆನ ಇಟ್ಟು ಎಲ್ಲ ಬದನೆಕಾಯಿಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಮೀಡಿಯಮ್ ಸೈಜ್ ಇರ್ತಕ್ಕಂಥ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಇವೆಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು 2 ಹಸಿಮೆಣಸಿನ್ಕಾಯಿಯನ್ನು ಒಗ್ಗರಣೆಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಬದನೆಕಾಯಿಯನ್ನು ಸೇರಿಸ್ಕೊಳ್ಳೋಣ. ಹಾಕಿದ ತಕ್ಷಣ ಒಂದೇ ಸತಿ ಕಲಸೋಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಸೌಟಿಂದ ನಿಧಾನಕ್ಕೆ ಇವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದ ತಕ್ಷಣ ಕಲಸೋಕ್ಕೆ ಹೋದರೆ ಬದನೆಕಾಯಲ್ಲಿರ್ತಕ್ಕಂಥ ಮಸಾಲೆ ಎಲ್ಲ ಔಟ್ಸೈಡ್ ಬಂದುಬಿಡುತ್ತೆ. ಮಸಾಲೆ ಎಲ್ಲ ಬದನೆಕಾಯಿಗೆ ಚೆನ್ನಾಗಿ ಹಿಡಿಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ನಾವು ಮಿಕ್ಕಿರ್ತಕ್ಕಂಥ ಮಸಾಲೆನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಬದನೆಕಾಯಿಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಮಿಕ್ಸಿ ಜಾರಲ್ಲಿರ್ತಕ್ಕಂಥ ಮಸಾಲೆನೆಲ್ಲ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಲ್ಲ ತೊಳೆದು ಇದರಲ್ಲಿ ಸೇರಿಸ್ಕೊಬಿಡೋಣ. ಜಾಸ್ತಿ ನೀರು ಸೇರ್ಸೋಕ್ಕೆ ಹೋಗಬಾರ್ದು. ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಂಚೂರು ನೀರನ್ನು ಸೇರಿಸ್ಕೊಂಡು ಇವಾಗ ಇದಕ್ಕೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಬುವಾಗೆ ಉಪ್ಪನ್ನು ಸೇರಿಸಿರ್ತೀರಿ. ಇವಾಗ ಬೇಕಾದರೆ ಉಪ್ಪು ಸ್ವಲ್ಪ ಸೇರಿಸಿ ಮುಚ್ಚಳ ಮುಚ್ಚಿ 1 ವಿಸಿಲ್ ಬರೆಸ್ಕೊಂಡ್ರೆ ಬದನೆಕಾಯಿ ಮಸಾಲ ರೆಡಿಯಾಗುತ್ತೆ. ಇದನ್ನು 1 ವಿಸಿಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದನ್ನು ಫುಲ್ ಕೂಲಾಗೋಕ್ಕೇನು ಬಿಡೋ ಅವಶ್ಯಕತೆ ಇರೋದಿಲ್ಲ. ಪ್ರೆಷರನ್ನು ತೆಗಿಬಹುದು 1-2 ನಿಮಿಷ ಆದ ನಂತರ.
ಇವಾಗ ನೋಡಿ ನೀಟಾಗಿ ಬದ್ನೆಕಾಯಿ ಎಲ್ಲ ಬೆಂದಿರುತ್ತೆ, ಮಸಾಲೆನೂ ಕರೆಕ್ಟಾಗಿ ಬಂದಿರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಾವು ಮುದ್ದೆ, ಅನ್ನ, ಚಪಾತಿ, ಪೂರಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ಬದ್ನೆಕಾಯಿ ಅಂತೂ ಪರ್ಫೆಕ್ಟಾಗಿ ಬೆಂದಿರುತ್ತೆ, ಸಾಫ್ಟಾಗಿ ಸೂಪರಾಗಿರುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಈ ರೀತಿ ಸಾಂಬಾರನ್ನು ಮಾಡಿಕೊಟ್ರೆ ಯಾರು ಊಟ ಮಾಡಲ್ಲ ಹೇಳಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಅನ್ನ ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡಬಹುದು. ಚಪಾತಿ ತಿನ್ನೋಕ್ಕೆ ಇಷ್ಟ ಇರೋರು ಚಪಾತಿನ ರೆಡಿ ಮಾಡ್ಕೋಬಹುದು. ನಾನಿವತ್ತು ಅನ್ನ ಮುದ್ದೆ ಜೊತೆ ಈ ಸಾಂಬಾರನ್ನು ಸರ್ವ್ ಮಾಡ್ತಾಯಿದ್ದೀನಿ. ಬದನೆಕಾಯಿ ಅಂತೂ ತುಂಬ ಟೇಸ್ಟಿಯಾಗಿತ್ತು, ಅನ್ನದ ಜೊತೆ ರುಚಿ ಅಂತೂ ಅದ್ಭುತವಾಗಿತ್ತು ಅಂತ ಹೇಳಬಹುದು. ಬದನೆಕಾಯಿ ಹಾಗೆ ಬಾಯಲ್ಲಿಟ್ಕೊಂಡ್ರೆ ಕರಗೋಗೋ ಥರ ಇತ್ತು, ಅಷ್ಟೊಂದು ಟೇಸ್ಟಿಯಾಗಿತ್ತು. ನನ್ನ ಮಗಳಿಗಂತೂ ಈ ಸಾಂಬಾರು ಸಖತ್ ಇಷ್ಟ ಆಯಿತು, ಸಖತ್ ಎಂಜಾಯ್ ಮಾಡ್ತಾ ಅವಳು ಊಟ ಮಾಡಿದ್ಲು. ನಮ್ಮ ಮನೇಲಿ ಕಂಪಲ್ಸರಿ ಮುದ್ದೆ ಇರಲೇಬೇಕು ಮಸಾಲೆ ಸಾಂಬಾರು ಮಾಡಿದಾಗ. ನನಗೂ ಮುದ್ದೆ ಜೊತೆ ಸಖತ್ ಟೇಸ್ಟಿಯಾಗಿತ್ತು ಈ ಸಾಂಬಾರು. ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ವೀಕ್ಷಕರೇ, ನೀವು ಒಮ್ಮೆ ಮೆಥಡಲ್ಲಿ ಈ ಸಾಂಬಾರನ್ನು ರೆಡಿ ಮಾಡಿಕೊಂಡು ಹೇಗೆ ಬಂದಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ಹೊಸ ಹೊಸ ಟೇಸ್ಟಿ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.